ಪ್ರಕೃತಿಯೇ ನಿಮ್ಮ ಕೈಯಲ್ಲಿ. ನೆಲಮಂಗಲದಿಂದ ಕೇವಲ 45 ನಿಮಿಷ ಡ್ರೈವ್. ನಗರ ಮಾಯವಾಗುತ್ತೆ, ಪ್ರಕೃತಿ ಶುರುವಾಗುತ್ತೆ. ಕುಣಿಗಲ್ನಲ್ಲಿ ನಿಮ್ಮದೇ ಸ್ವಂತ ಕೃಷಿ ಭೂಮಿ. ಮಾಕ್ಸ್ ಎಸ್ಟೇಟ್ ಪ್ರೆಸೆಂಟ್ಸ್ ಮಾಕ್ಸ್ ಟೆರಾಹಿಲ್ ಮ್ಯಾನೇಜ್ ಫಾರ್ಮ್ ಲ್ಯಾಂಡ್. ನಿಮ್ಗೆ 0 ಸ್ಟ್ರೆಸ್, 100% ಪೀಸ್. ಸೆಪ್ಟೆಂಬರ್ 13 ಮತ್ತು 14ರಿಂದ ಲಾಂಚ್. ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ಚೆಕ್ ಮಾಡಿ. ಒಂದು ರಾಜ್ಯ, ಒಂದು ಎಲೆಕ್ಷನ್, 3 ಫೈಟರ್ಸ್. ತಮಿಳುನಾಡಿನಲ್ಲಿ ಹೊಸ ಪೊಲಿಟಿಕಲ್ ವಾರ್. ವಿಜಯ್ ವಿರುದ್ಧ ಅಣ್ಣ, ಆಟ ಕಟ್ಟಿದ ನಿಧಿ. ದ್ರಾವಿಡ ನಾಡಲ್ಲಿ ಮತ್ತೆ ಹಳೇ ಯುದ್ಧ. ನಮಸ್ಕಾರ ಸ್ನೇಹಿತರೆ. ತಮಿಳುನಾಡು ದೇಶದ ರಾಜಕೀಯದಲ್ಲಿ ಅತ್ಯಂತ ವಿಶೇಷ ಮತ್ತು ವಿಚಿತ್ರ ರಾಜ್ಯ. ಈಗ ಅದೇ ರಾಜ್ಯದಲ್ಲಿ ಚುನಾವಣೆಯ ಬಿಸಿ ಇರ್ತಾ ಇದೆ. ಒಂದ್ ಕಡೆ ದ್ರಾವಿಡ ಪಕ್ಷಗಳು ಮತ್ತೆ ಅಧಿಕಾರಕ್ಕೆ ಬರೋ ಪ್ರಯತ್ನ ಮಾಡ್ತಾ ಜನರಿಗೆ ಹೊಸ ಹೊಸ ಭರವಸೆಗಳನ್ನ ಕೊಡ್ತಾ ಇದ್ರೆ, ಇತ್ತ ಬಿಜೆಪಿ ಮತ್ತೆ ರಾಷ್ಟ್ರೀಯತೆಯ ಬಾವುಟ ಹಿಡ್ಕೊಂಡು ಕದನಕ್ಕೆ ಇಳಿದಿದೆ. ಈ ಮಧ್ಯೆ ಹೊಸ ಪ್ಲೇಯರ್ ಅಪ್ಪುಡಿ ಪೋಡೋ ಅಂತ ಎಂಟ್ರಿ ಕೊಟ್ಟಿದ್ದಾರೆ. ತಲಬದಿ ರೋಲ್ಸ್ ರಾಯ್ಸ್ ತರ ಧೂಳೆಬ್ಬಿಸ್ಕೊಂಡು ದಾರ 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 ಅಂತ ಹೋಗ್ತಾ ಇದ್ದಾರೆ. ಎಷ್ಟು ದಿನ ತಮಿಳುನಾಡಿನಲ್ಲಿ 2 ಪಕ್ಷಗಳು ಆಡಳಿತ ಮಾಡ್ತಾ ಇದ್ವು. ದಶಕಗಳ ಕಾಲ ಜಯಲಲಿತಾ ಅವರು ಮತ್ತು ಕರುಣಾನಿಧಿ ಇವ್ರ ಸುತ್ತ ತಮಿಳುನಾಡು ಪಾಲಿಟಿಕ್ಸ್ ಸುತ್ತಾ ಇತ್ತು. ಆದ್ರೀಗ ದೈತ್ಯರ ಜಾಗಕ್ಕೆ ಹೊಸ ಪ್ಲೇಯರ್ಗಳ ಎಂಟ್ರಿ ಆಗ್ತಾ ಇದೆ. ಅದೇ ದ್ರಾವಿಡ ಪಕ್ಷಗಳು, ಅದೇ ಬಿಜೆಪಿ, ಅದೇ ನ್ಯೂಟ್ರಲ್ ಐಡಿಯಾಲಜಿಗಳೇ ಇವೆ. ಆದರೆ ಈ ಸಿದ್ಧಾಂತವನ್ನ ಮುಂದೆ ಬಿಟ್ಟು ಹೊಸ ಮುಖಗಳು ಅಖಾಡಕ್ಕೆ ಇಳಿದಿವೆ. ಹೀಗಾಗಿ ಈ ಬಾರಿ ಚುನಾವಣೆಯನ್ನ ತಮಿಳುನಾಡಿನ ಪಾಲಿಗೆ ದಶಕಗಳಲ್ಲೇ ಅತ್ಯಂತ ನಿರ್ಣಾಯಕ ಚುನಾವಣೆ ಅಂತ ಕರೆಯಲಾಗ್ತಿದೆ. ಹೊಸ ಯುವ ಮುಖಗಳು ಬ್ರಹ್ಮಾಸ್ತ್ರದಂತೆ ಪ್ರಯೋಗ ಆಗ್ತವೆ ಈ ಚುನಾವಣೆಯಲ್ಲಿ. ಅಣ್ಣಾಮಲೈ, ಉದಯನಿಧಿ ಸ್ಟಾಲಿನ್, ಅಪ್ಪುಡಿ ಪೋಡೋ, ತಲಬದಿ ವಿಜಯ್ ಇವರ ಭವಿಷ್ಯದಲ್ಲಿ ಇದು ಅತಿ ದೊಡ್ಡ ತಿರುವು ಕೊಡೋ ಸಾಧ್ಯತೆ ಇದೆ. ಹಾಗಿದ್ರೆ ತಮಿಳುನಾಡಿನ ಎಲೆಕ್ಷನ್ ನಲ್ಲಿ ಈ ಸಲ ಗೆಲ್ಲೋದು ಯಾರು? ವಿಜಯ್ ತಂತ್ರಕ್ಕೆ ಅಣ್ಣಾಮಲೈ ಪ್ರತಿತಂತ್ರ ಏನು? ಸ್ಟಾಲಿನ್ ಕಟ್ಟಿದ ಕೋಟೆಯನ್ನ ಉದಯನಿಧಿ ರಕ್ಷಣೆ ಮಾಡ್ತಾರಾ, ಅಥವಾ ಎಲ್ಲವನ್ನ ಬಿಟ್ಟು ಎಡಪ್ಪಡಿ ಪಳನಿಸ್ವಾಮಿ ಏನಾದ್ರೂ ಮ್ಯಾಜಿಕ್ ಮಾಡಕ್ ಆಗತ್ತಾ? ಬನ್ನಿ, ತಮಿಳುನಾಡಿನ ಪಾಲಿಟಿಕ್ಸ್ ನಲ್ಲಿ ಶುರುವಾಗ್ತಿರೋ ಈ ಹೊಸ ಚಾಪ್ಟರ್ ಬಗ್ಗೆ ಈ ವಿಡಿಯೋದಲ್ಲಿ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ. ಹಳೆ ಸೇಡು, ಹೊಸ ಮುಖಗಳು, ದೊಡ್ಡ ರಾಜ್ಯಕ್ಕಾಗಿ ಸರ್ವ ಪಕ್ಷಗಳ ಹಣಾಹಣಿ. ತಮಿಳುನಾಡು ದಕ್ಷಿಣದ ರಾಜ್ಯಗಳಲ್ಲೇ ದೊಡ್ಡ ಜನಸಂಖ್ಯೆ, ಅತಿ ದೊಡ್ಡ GDP, ಅತಿ ಶ್ರೀಮಂತ ರಾಜ್ಯ. ಆರ್ಥಿಕತೆಯಿಂದ ಟೆಕ್ನಾಲಜಿ ತನಕ, ಸಾಕ್ಷರತೆಯಿಂದ ಸ್ಪೇಸ್ ತನಕ ಎಲ್ಲ ಕ್ಷೇತ್ರದಲ್ಲೂ ಮುಂಚೂಣಿಯಲ್ಲೇ ಇದ್ದಾರೆ. ಭಾರತದಲ್ಲೇ ಅತಿ ವೇಗವಾಗಿ ಇವರ GDP ಬೆಳವಣಿಗೆ ಆಗ್ತಿದೆ. ಇದರ ಜೊತೆಗೆ ರಾಜಕೀಯವಾಗೂ ಕೂಡ ದೇಶದಲ್ಲಿ ಇಂಪಾರ್ಟೆಂಟ್ ಮತ್ತು ಪ್ರಭಾವಶಾಲಿ ರಾಜ್ಯ. 39 ಲೋಕಸಭಾ ಸೀಟ್ ಇದೆ. ಸೊ ಇಂತಹ ರಾಜ್ಯದಲ್ಲಿ ಅಧಿಕಾರ ಸ್ಥಾಪಿಸಬೇಕು ಅನ್ನೋದು ಎಲ್ಲ ರಾಜಕೀಯ ಪಕ್ಷಗಳ ಕನಸು. ಈಗ ಇದೇ ರಾಜ್ಯಕ್ಕೆ ಜಸ್ಟ್ 8 ತಿಂಗಳ ಒಳಗೆ, ಅಂದರೆ 2026 ಏಪ್ರಿಲ್ನಲ್ಲಿ ಚುನಾವಣೆ ನಡೆಯುತ್ತೆ. 234 ಸೀಟ್ ಇರೋ ತಮಿಳುನಾಡಿನಲ್ಲಿ 118 ಸೀಟ್ ಮ್ಯಾಜಿಕ್ ನಂಬರ್ ಆಗಿದ್ದು 3 ಶಕ್ತಿಗಳು ಮುಂಚೂಣಿಯಲ್ಲಿವೆ. ನಾನಾ ನೀನಾ ಅಂತ ಹೋರಾಡ್ತಿವೆ. ಇಷ್ಟು ದಿನ ಬಿಜೆಪಿ ಅಣ್ಣಾ DMK ದೂರ ಆಗಬಹುದು, ವಿಜಯ್ ಅಣ್ಣಾಮಲೈ ಒಂದಾಗಬಹುದು, ತಮಿಳುನಾಡಿನಲ್ಲಿ ಹೊಸ ಕ್ರಾಂತಿ ಆಗಬಹುದು, ಇತ್ಯಾದಿ ಇತ್ಯಾದಿ ವಿಶ್ಲೇಷಣೆ ಇತ್ತು. ಆದರೆ ಸಿಂಹ ಯಾವಾಗಲೂ ಸಿಂಗಲ್ಲೇ ಅಂತ ಹೇಳಿ ಫಿಲ್ಮ್ ಸ್ಟೈಲ್ನಲ್ಲಿ ಡೈಲಾಗ್ ಹೊಡೆದಿರೋ ಸಿನಿಮಾ ನಟ ವಿಜಯ್, ನಾನು ಯಾರ ಜೊತೆಗೂ ದೋಸ್ತಿ ಮಾಡ್ಕೊಳ್ಳಲ್ಲ, ಸಿಂಗಲ್ ಶೇರ್, ಸಿಂಗಲ್ ರೋಲ್ಸ್ ರಾಯ್ ತರ ನಾನು ಜಮ್ ಅಂತ ಒಬ್ಬನೇ ಹೋಗ್ತೀನಿ ಅಂತ ಆ ರೀತಿ ಸಿನಿಮಾ ಡೈಲಾಗ್ ಹೊಡೆದಿದ್ದಾರೆ. ಅಲ್ಲದೆ ಸ್ಟಾಲಿನ್ ಅಂಕಲ್ ಅಂತ ಕರೆದಿದ್ದಾರೆ. ನಾನು ತುಂಬಾ ಚಿಕ್ಕ ಹುಡುಗ, ನಿಮ್ಗೆ ತುಂಬಾ ವಯಸ್ಸಾಗಿದೆ, ನಾನು ಯಂಗ್ಸ್ಟರ್ ಅಂತ ತೋರಿಸ್ಕೊಳ್ಳೋಕ್ಕೂ ಆಗುತ್ತೆ, ಇದರಿಂದ ಆ ರೀತಿ ಕರೆದಿದ್ದಾರೆ. ನೀವು ಮಾಡ್ತಿರೋದೆಲ್ಲ ತಪ್ಪು. ಈ ಸಲ 2026 ಚುನಾವಣೆ ನಮ್ದು ಅಂತ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಇದೀಗ TVK ವರ್ಸಸ್ DMK ಅನ್ನೋ ಪರಿಸ್ಥಿತಿಗೆ ಕಾರಣ ಆಗಿದೆ. ಸ್ನೇಹಿತರೆ, 3 ವರ್ಷದ ಹಿಂದಕ್ಕೆ ಹೋದ್ರೆ ತಮಿಳುನಾಡಿನಲ್ಲಿ ಸಿಚುವೇಶನ್ ಹೀಗಿರಲಿಲ್ಲ. ಅಲ್ಲಿ DMK ವರ್ಸಸ್ AIADMK ಅನ್ನೋ ವಾತಾವರಣ ಇತ್ತು. 1 ವರ್ಷ ಹಿಂದಕ್ಕೆ ಹೋದ್ರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ವರ್ಸಸ್ DMK ಅನ್ನೋ ಸಿಚುವೇಶನ್ ಇತ್ತು. ಆದ್ರೀಗ ಅದು DMK ಮತ್ತು TVK ಅನ್ನೋ ರೀತಿ ಆಗಿದೆ. ಸ್ಥಳೀಯ ಮಾಧ್ಯಮಗಳು ಮಾಡಿರೋ ಸರ್ವೆಯಲ್ಲಿ ಸ್ಟಾಲಿನ್ ಬಳಿಕ ನೆಕ್ಸ್ಟ್ CM ಫೇಸ್ಗೆ ಸಿನಿಮಾದಲ್ಲಿ ವಿಜಯ್ ನಟನೆ ನೋಡಿ ತುಂಬಾ ಖುಷಿ ಪಟ್ಟಿರೋ ಯುವ ಜನತೆ ತಮಿಳುನಾಡಿನವರು ವಿಜಯ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಸಿಗ್ತಾ ಇದೆ. ಊರೂರಲ್ಲೂ ವಿಜಯ್ ಕಿಡಿ. ಬಿಜೆಪಿ DMKಗೆ ದೊಡ್ಡ ತಲೆನೋವು. ಸ್ನೇಹಿತರೆ, ವಿಜಯ್ ಪಕ್ಷ ಕಟ್ಟಿದಾಗ ಇದು ಕೂಡ ಕಮಲ್ ಹಾಸನ್ ಪಕ್ಷದ ಹಾಗೆ, ವಿಜಯ್ ಕಾಂತ್ರ ಪಾರ್ಟಿ ಹಾಗೆ ಒಂದು ಸಣ್ಣ ಲೆವೆಲ್ಗೆ ಸೀಮಿತ ಆಗುತ್ತೆ, ಪ್ರಚಾರಕ್ಕಷ್ಟೇ ಸೀಮಿತ, ಸಿನಿಮಾ ನಟ ಹೈಪ್ ಅಷ್ಟೇ ಅನ್ನೋ ಲೆಕ್ಕಾಚಾರ ಇತ್ತು. ಈಗಲೂ ವಿಜಯ್ ಚುನಾವಣೆಯನ್ನು ಎದುರಿಸಿಲ್ಲ. ರಿಯಲ್ ಪವರ್
ರಿಯಲ್ ಪೊಲಿಟಿಕಲ್ ಗೇಮ್ ಎಲೆಕ್ಷನ್ ನಲ್ಲಿ ಸಾಬೀತಾಗಬೇಕು ಇನ್ನಷ್ಟೇ. ಆದ್ರೆ ವಿಜಯರ ಅಗ್ರೆಷನ್ ಸಿಕ್ಕಾಪಟ್ಟೆ ಜೋರಿದೆ. ರೋಲ್ಸ್ ರಾಯ್ ಇಂಜಿನ ಹಾರ್ಸ್ ಪವರ್ ನಷ್ಟೇ ಇದೆ. ಅವರು ಸಿಗ್ತಿರೋ ಜನ ಬೆಂಬಲ ಈಗ ತಮಿಳುನಾಡಿನ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣ ಆಗಿದೆ. ವಿಜಯ್ ಇತ್ತೀಚೆಗೆ ಮಧುರೈನಲ್ಲಿ ಒಂದು ರ್ಯಾಲಿ ಮಾಡಿದ್ದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಯಿತು. ಈಗ ಅದನ್ನ ಮೊಮೆಂಟಮ್ ಹಾಗೆ ಕ್ಯಾರಿ ಮಾಡೋಕೆ ವಿಜಯ್ ಪ್ಲಾನ್ ಹಾಕಿದ್ದಾರೆ. ರಾಜ್ಯವನ್ನ 4 ಭಾಗವಾಗಿ ಡಿವೈಡ್ ಮಾಡಿರೋ ಟಿವಿಕೆ ಉತ್ತರ, ದಕ್ಷಿಣ, ಕರಾವಳಿ, ಕೊಂಗನಾಡು ಅಂತ ಪ್ರವಾಸ ಮಾಡೋಕೆ ಮುಂದಾಗಿದೆ. ಊರೂರಿಗೂ ವಿಜಯ್ ಮತ್ತು ಬೆಂಬಲಿಗರು ತಮ್ಮ ಬಾವುಟ ನೆಟ್ಟು ಹೋಗ್ತಿದ್ದಾರೆ. ವಿಜಯರ ಈ ಅಗ್ರೆಸಿವ್ ಪ್ರಚಾರ ದ್ರಾವಿಡ ಪಕ್ಷಗಳಿಗೆ ತಲೆನೋವು ತಂದಿದ್ದು ಅತ್ತ ಬಿಜೆಪಿ ಕನಸಿಗೂ ಮುಳ್ಳಾಗ್ತಾ ಇದೆ. 3 ಶಕ್ತಿಗಳ ಕದನ ಕಣ. ವಿಜಯರ ಈ ಬೆಳವಣಿಗೆ ಈಗ ತಮಿಳುನಾಡು ರಾಜಕೀಯದಲ್ಲಿ ಇಂಥ ಒಂದು ಅಭಿಪ್ರಾಯಕ್ಕೆ ಕಾರಣ ಆಗಿದೆ. ಯಾಕಂದ್ರೆ 2024ರ ಚುನಾವಣೆಯಲ್ಲಿ ಡಿಎಂಕೆ ಮತಗಳನ್ನು ಹೈಜಾಕ್ ಮಾಡಿ ಬಿಜೆಪಿ ತಾನು ಡಿಎಂಕೆಗೆ ಪ್ರಬಲ ಎದುರಾಳಿ ಅಂತ ಹೇಳಿತು. ಏಕಾಂಗಿಯಾಗಿ 18.28% ವೋಟ್ ಶೇರ್ ಗಳಿಸಿ ತಮಿಳುನಾಡು ಪಾಲಿಟಿಕ್ಸ್ನಲ್ಲಿ ಹೊಸ ರಾಜಕೀಯ ಶಕ್ತಿಯಾಗಿ ಎಮರ್ಜ್ ಆಗಿತ್ತು. ಸೀಟ್ ಬಂದಿಲ್ಲ ಜಾಸ್ತಿ ಅಂದರೂ ಕೂಡ. ಆದ್ರೆ ಈಗ ವಿಜಯ್ ಎಂಟ್ರಿಯಿಂದ ಬಿಜೆಪಿ ಆರ್ಭಟಕ್ಕೆ ಇನ್ನೊಂದು ಚಾಲೆಂಜರ್ ಆಗಮನ ಆಗಿದೆ. ಚಾಲೆಂಜ್ ಮಾಡೋಕೆ ಮೊನ್ನೆ ಸಿ ವೋಟರ್ ನಡೆಸಿದ ಸರ್ವೆನಲ್ಲಿ ನೆಕ್ಸ್ಟ್ ಸಿಎಂ ಯಾರಾಗಬೇಕು ಅಂತ ಕೇಳಿದಕ್ಕೆ ಸ್ಟಾಲಿನ್ಗೆ 27% ವೋಟ್ ಸಿಕ್ಕಿದ್ರೆ ವಿಜಯ್ಗೆ 18% ವೋಟ್ ಸಿಕ್ಕಿತ್ತು. ಪಳನಿಸ್ವಾಮಿಗೆ 10%. ಕರ್ನಾಟಕದಲ್ಲಿ ಸೂಪರ್ ಕಾಪ್ ಆಗಿದ್ದ ಅಣ್ಣಾಮಲೈ ಅವರಿಗೆ 9% ಸಿಕ್ಕಿತ್ತು. ಅಂದ್ರೆ ತಮಿಳುನಾಡು ಪಾಲಿಟಿಕ್ಸ್ ನಲ್ಲಿ ವಿಜಯ್ ಗಟ್ಟಿಯಾಗಿ ನೆಲೆ ಉರುತ್ತಿರೋದು, ತಮ್ಮ ಸಿನಿಮಾ ಸ್ಟಾರ್ಡಮ್ ಅನ್ನೇ ಪಾಲಿಟಿಕ್ಸ್ ನಲ್ಲೂ ಕ್ಯಾರಿ ಮಾಡೋಕೆ ಟ್ರೈ ಮಾಡ್ತಿರೋದು, ಜನ ಕೂಡ ವಿಸಿಲ್ ಹೊಡೆದು ಸಪೋರ್ಟ್ ಮಾಡ್ತಿರೋದು ಕಾಣಿಸ್ತಾ ಇದೆ. ಇದು ಬಿಜೆಪಿಯ ಸ್ಟ್ರಾಟಜಿಗೆ ಹೊಸ ಶಾಕ್ ಕೊಟ್ಟಿದೆ. ಖುದ್ದು ಅಣ್ಣಾಮಲೈ ಒಪ್ಕೊಂಡಿದ್ದಾರೆ. ಮಾಧ್ಯಮಕ್ಕೆ ಮಾತನಾಡ್ತಾ ಅಣ್ಣಾಮಲೈ ಹೇಳ್ತಾ ಇದ್ರು, ವಿಜಯ್ ಕೂಡ ಒಬ್ಬ ಮುಖ್ಯ ಚಾಲೆಂಜರ್, ಅವರಿಗೆ ಸಿಕ್ಕಾಪಟ್ಟೆ ದೊಡ್ಡ ಸ್ಟಾರ್ಡಮ್ ಇದೆ, ಫ್ಯಾನ್ ಫೇರ್ ಇದೆ. ಸೊ ಯಂಗ್ ಜನರೇಷನ್, ಫಸ್ಟ್ ಟೈಮ್ ವೋಟರ್ಸ್, ಯುವ ಜನತೆ, ಜೆನ್ಝಿಗಳು ಅವ್ರು ಯಾವ ಥರ ಥಿಂಕ್ ಮಾಡ್ತಿದ್ದಾರೆ ಅಂತ ಇವಾಗಲೇ ಜಡ್ಜ್ ಮಾಡೋದು ಕಷ್ಟ. ಸೊ ನೋಡ್ಬೇಕೇನಾಗುತ್ತೆ ಅನ್ನೋ ಹೇಳಿಕೆಯನ್ನ ಅಣ್ಣಾಮಲೈ ಕೊಟ್ಟಿದ್ದಾರೆ. ಕಟ್ಟರ್ ದ್ರಾವಿಡ ವಾದದ ವಿರುದ್ಧ ತಲೆ ಎತ್ತುತ್ತಾ ಇದ್ದ ಬಿಜೆಪಿ ಡಿಎಂಕೆಯ ಆಪೋಸಿಟ್ ಮತಗಳಿಗೆ ಗಾಳ ಹಾಕಿತ್ತು. ಇದು ಸೈದ್ಧಾಂತಿಕ ಯುದ್ಧ ಅನ್ನೋದನ್ನ ಅವರು ಹೇಳ್ತಾ ಇದ್ರು. ಇದರಿಂದ ದ್ರಾವಿಡ ವಿರೋಧಿ ಮತಗಳು ಹಾಗೆ ಹಿಂದೂ ರಾಷ್ಟ್ರೀಯವಾದ ಪರ ಮತಗಳು ಒಂದುಗೂಡುವ ಪ್ಲಾನ್ ಬಿಜೆಪಿ ಲೆಕ್ಕಾಚಾರ ಮಾಡಿತ್ತು. ಆದರೆ ದ್ರಾವಿಡವಾದವೂ ಬೇಕು, ಹಿಂದೂ ಆಚರಣೆಯೂ ಬೇಕು ಅಂತಿರೋ ವಿಜಯ್ ಎಲ್ಲರ ಓಟುಗಳನ್ನ ತಾನೇ ಪಡೆಯುವ ಹುಮ್ಮಸ್ಸಲ್ಲಿದ್ದಾರೆ. ಇದೀಗ ಬಿಜೆಪಿಗೆ ಹೊಸ ಮಿತ್ರರನ್ನ ಹುಡುಕೋ ರೀತಿಯಾಗಿದೆ. ಅಣ್ಣಾ ಡಿಎಂಕೆ ನಾಯಕರು ಬಿಜೆಪಿಯನ್ನು ಬಹಿರಂಗವಾಗಿ ತೆಗಳ್ತಾ ಇದ್ರು. ನಾವು ಅವರೊಂದಿಗೆ ಸರ್ಕಾರ ಮಾಡಲ್ಲ ಅಂತ ಇದ್ರು ಕೂಡ ಬಿಜೆಪಿ ಸ್ಟ್ರಾಂಗ್ ಆಗಿ ಪ್ರತಿಕ್ರಿಯೆ ಕೊಡ್ತಿಲ್ಲ. ಹೀಗಾಗಿ ಮುಂದಿನ ಚುನಾವಣೆಗಳಲ್ಲಿ ಬಿಜೆಪಿ ಪ್ಲಸ್ ಅಣ್ಣಾ ಡಿಎಂಕೆ ವರ್ಸಸ್ ವಿಜಯ್ ವರ್ಸಸ್ ಸ್ಟಾಲಿನ್, ಈ ತ್ರಿಕೋನ ಕಾಳಗಾಗೋ ಎಲ್ಲ ಲಕ್ಷಣ ಇದೆ. ಹಾಗಂತ ಇಲ್ಲಿ ಬಿಜೆಪಿ ಬಹಳ ಹಿಂದೆ ಬಿದ್ದಿದೆ ಅಂತಲ್ಲ. ಬಿಜೆಪಿಯ ಟಾಪ್ ನಾಯಕರುಗಳು ತಮಿಳುನಾಡು ಚುನಾವಣೆಗಾಗಿ ಹೊಸ ರಣತಂತ್ರಗಳನ್ನು ಹೆಣಿತಾ ಇದ್ದಾರೆ. ಚುನಾವಣೆ ಟೈಮ್ನಲ್ಲಿ ಅಣ್ಣಾಮಲೈಗೆ ರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಸ್ಥಾನಮಾನ ಕೊಡೋಕ್ಕೂ ಬಿಜೆಪಿ ಪ್ಲಾನ್ ಹಾಕಿದೆ ಅನ್ನೋ ಚರ್ಚೆ ಇದೆ. ಮೋದಿ ಕೂಡ ಪದೇ ಪದೇ ಚೋಳರ ಬಗ್ಗೆ, ಅಂದರೆ ತಮಿಳುನಾಡಿನ ದೊಡ್ಡ ಐಕಾನ್ಗಳವರು, ಭಾರತಕ್ಕೂ ದೊಡ್ಡ ಐಕಾನ್ಗಳವರು ಚೋಳರು, ಅವ್ರ ಬಗ್ಗೆ ಮಾತನಾಡ್ತಿದ್ದಾರೆ. ತಮಿಳುನಾಡಿಗೆ ಹೋದಾಗಲೆಲ್ಲ ತಮಿಳು ಸಂಸ್ಕೃತಿಯನ್ನು ಬಿಂಬಿಸೋ ಹಾಗೆ, ತಮಿಳರ ಹಾಗೆ ಮೋದಿ ಅವರ ವಸ್ತ್ರವೂ ಕೂಡ ತಮಿಳುನಾಡಿನಲ್ಲಿ ಆ ರೀತಿಯೇ ಇರ್ತಾ ಇದೆ. ಜೊತೆಗೆ ಕಳೆದ 4-5 ವರ್ಷಗಳಿಂದ ಮಾಜಿ IPS ಅಧಿಕಾರಿ ಅಣ್ಣಾಮಲೈ ನಿರಂತರ ಕಠಿಣ ಪರಿಶ್ರಮ ಮಾಡಿ ಪಕ್ಷ ಕಟ್ಟೋಕೆ ಪ್ರಯತ್ನ ಪಡ್ತಿದ್ದಾರೆ. ಜೊತೆಗೆ ಅಣ್ಣಾಮಲೈ ಒಂದು ಮಾತು ಹೇಳಿದ್ದಾರೆ, ಈ ಕ್ಷಣಕ್ಕೆ ಯಾರೇ ಮುಂದೆ ಕಾಣಿಸ್ತಿರ್ಬೋದು, ನಾವು ಇವಾಗಲೇ ಎನರ್ಜಿಯನ್ನು ಖಾಲಿ ಮಾಡ್ಕೊಳ್ಳೋಕೆ ನಾವು ತಯಾರಿಲ್ಲ, ಬರಲಿ ಡಿಸೆಂಬರ್ ಇಂದ ಜನವರಿ, ಫೆಬ್ರವರಿ, ಮಾರ್ಚ್ ಆ ಪೀರಿಯಡ್ನಲ್ಲಿ ನಮ್ಮ ಕ್ಯಾಂಪೇನ್ ಪೀಕಿಗೆ ಹೋಗಬೇಕು ಅಂತ ನಮ್ದು ಪ್ಲಾನ್ ಇದೆ. ಇವಾಗ ನಾನು ಏನು ಕಾಮೆಂಟ್ ಮಾಡಲ್ಲ. ಡಿಸೆಂಬರ್ ವೇಳೆಗೆ, ಜನವರಿ ವೇಳೆಗೆ, ಫೆಬ್ರವರಿ ವೇಳೆಗೆ ಆವಾಗ ನಾವು ಹಿಂದಿದ್ದೀವಿ ಅಂತ ಅನ್ಸಿದ್ರೆ ಅದು ಪ್ರಾಬ್ಲಮ್. ಆವಾಗ ನಾವು ಮುಂದಿದ್ದೇ ಇರ್ತೀವಿ ಅನ್ನೋ ಹೋಪ್ ನನಗಿದೆ ಕ್ಯಾಂಪೇನ್ನಲ್ಲಿ ಅನ್ನೋ ಒಂದು ಓಪನ್ ಸ್ಟೇಟ್ಮೆಂಟ್ನ ಅಣ್ಣಾಮಲೈ ಕೊಟ್ಟಿದ್ದಾರೆ. ಹೊಸ ಚಾಪ್ಟರ್. ಸ್ನೇಹಿತರೆ, ತಮಿಳುನಾಡಿನಲ್ಲಿ ಆಗ್ತಿರೋ ಈ ಬೆಳವಣಿಗೆಗಳು ತಮಿಳು ರಾಜಕೀಯಕ್ಕೆ ಹೊಸ ಚಾಪ್ಟರ್ ಅಂತಲೇ ಬಣ್ಣಿಸಲಾಗ್ತಾ ಇದೆ. ಯಾಕಂದ್ರೆ ಸ್ವಾತಂತ್ರ್ಯ ನಂತರ ತಮಿಳುನಾಡಿನಲ್ಲಿ ಕಾಂಗ್ರೆಸ್ ವರ್ಸಸ್ ಡಿಎಂಕೆ ಕಿತ್ತಾಟ ನಡೀತಾ ಇತ್ತು. ಇಂದಿರಾ ಗಾಂಧಿ ಬಳಿಕ ಕಾಂಗ್ರೆಸ್ ಕುಸಿತು. MGR ಅವರ ಅಣ್ಣಾ ಡಿಎಂಕೆ ಸ್ಟ್ರಾಂಗ್ ಆಯಿತು. ಆಮೇಲೆ ಜಯಲಲಿತಾ ಮತ್ತು ಕರುಣಾನಿಧಿ ನಿರಂತರ 4 ದಶಕಗಳ ಕಾಲ ಸೇಡಿನ ರಾಜಕಾರಣ ಮಾಡಿದ್ರು. ಈಗ ಕರುಣಾನಿಧಿ ಮತ್ತು ಜಯಲಲಿತಾ ಇಲ್ಲವಾಗಿದ್ದಾರೆ. 72 ವರ್ಷ ತುಂಬಿದ ಸ್ಟಾಲಿನ್ ಕೂಡ ರಾಜಕೀಯದಲ್ಲಿ ಹೆಚ್ಚು ದಿನ ಇರೋಕೆ ಸಾಧ್ಯ ಇಲ್ಲ. ಹೀಗಾಗಿ ಇಲ್ಲಿ ಹೊಸ ರಾಜಕೀಯ ಶಕ್ತಿಗಳು ತಲೆ ಎತ್ತೋ ಸಾಧ್ಯತೆ ದಟ್ಟವಾಗಿದೆ. ಜಯಲಲಿತಾ ಪಕ್ಷವನ್ನ ಪಳನಿ ಪನ್ನೀರ್ಸೆಲ್ವಂ ಇಬ್ರು ಅಧೋಗತಿಗೆ ತಂದಿದ್ದು, ಅವರು ಮತ್ತೆ ಎದ್ದು ಬರ್ತಾರೋ ನಿರೀಕ್ಷೆ ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ. ಪನ್ನೀರ್ಸೆಲ್ವಂ ಅಂತೂ ಪಕ್ಷದಿಂದ ಹೊರ ಹೋಗಿ ಅತಂತ್ರ ಆಗಿ ಹೋಗಿದ್ದಾರೆ. ಸೊ ಇಲ್ಲಿ ನೇರ ಕದನ ಇರೋದು, ಅಗೇನ್ ರಿಪೀಟ್ ಮಾಡ್ತೀವಿ, ಡಿಎಂಕೆ ಅಂದ್ರೆ ಸ್ಟಾಲಿನ್ ಮತ್ತು ಉದಯನಿಧಿ ಸ್ಟಾಲಿನ್ ವರ್ಸಸ್ ವಿಜಯ್ ವರ್ಸಸ್ ಅಣ್ಣಾಮಲೈ ಪ್ಲಸ್ AIADMK. ಅಂದ್ರೆ ಡಿಎಂಕೆ ಅಪ್ಪ ಮಗ ಒಂದು ಗುಂಪು,
ಅಣ್ಣಾಮಲೈಯವರ ಬಿಜೆಪಿ ಮತ್ತು ಎಐಎಡಿಎಂಕೆ ಒಂದು ಗುಂಪು, ಇನ್ನೊಂದು ಸೈಡ್ ನಲ್ಲಿ ನಾನು ಸಿಂಗಲ್ ಶೇರ್ ಅಂತ ಹೇಳಿ ಆರ್ಭಟಿಸ್ತಾ ಇರೋ ಟಿವಿಕೆಯ ವಿಜಯ್. ಈ ಮೂವರ ನಡುವೆ ತ್ರಿಕೋನ ಸ್ಪರ್ಧೆ. ಇದರಲ್ಲಿ ಉದಯನಿಧಿ ಅಂತ ದೊಡ್ಡ ಲೀಡ್ರಾ, ಸ್ಟಾಲಿನ್ ಮಗ ಬಿಟ್ರೆ ಬೇರೆ ಏನಿದೆ ಅಂತ ನೀವು ಕೇಳಬಹುದು. ಆದ್ರೆ ನಿಜ ಸ್ನೇಹಿತರೆ, ಉದಯನಿಧಿ ರಾಷ್ಟ್ರ ಮಟ್ಟದಲ್ಲಿ ಅಣ್ಣಾಮಲೈಯಷ್ಟು ಅಥವಾ ಟಿವಿಕೆನ ವಿಜಯನಷ್ಟು ಅಥವಾ ಸಿನಿಮಾ ನಟ ವಿಜಯಷ್ಟು ಪರಿಚಿತರು ಅಲ್ಲದೆ ಇರಬಹುದು. ಆದರೆ ತಮಿಳುನಾಡಿನ ಲೆವೆಲ್ಗೆ ಜೋರೇ ಇದ್ದಾರೆ ಅವರು. ಅಪ್ಪನು ಜೋರಿದ್ದಾರೆ, ಮಗನು ಜೋರಿದ್ದಾರೆ, ತಾತನು ಸಿಕ್ಕಾಪಟ್ಟೆ ಜೋರಿದ್ರು ಕರುಣಾನಿಧಿ ಕಲೈஞர். ಸ್ಥಳೀಯ ಮಟ್ಟದಲ್ಲಿ ಸ್ಟಾಲಿನ್ ತಮ್ಮ ಮಗನನ್ನ ಸ್ಟೇಟ್ ಲೀಡರ್ ಆಗಿ ಪ್ರೊಜೆಕ್ಟ್ ಮಾಡೋಕೆ ಶುರು ಮಾಡಿ ಆಗಿದೆ. ಅಷ್ಟೇ ಅಲ್ಲ, ಇವತ್ತಿಗೂ ಬಿಜೆಪಿಗೆ ಟಿವಿಕೆಗೆ ಅತಿ ದೊಡ್ಡ ಚಾಲೆಂಜರ್ ಯಾರು ಅಂದರೆ DMKನ ಸಂಘಟನೆ. ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ DMK ಆರ್ಗನೈಸೇಷನ್ ಅಲ್ಲಿ ಖುದ್ದು ಅಣ್ಣಾಮಲೈ ಒಪ್ಕೊಳ್ತಾರೆ. ಫಾರ್ಮಿಡಬಲ್ ಚಾಲೆಂಜರ್ DMK. ಅವ್ರನ್ನ ಕೆಡೋದಷ್ಟು ಈಸಿ ಇಲ್ಲ. ದಶಕಗಳಿಂದ ಜೋರಾಗಿ ಅವರು ಬೇರ್ ಬಿಟ್ಬಿಟ್ಟಿದ್ದಾರೆ. ಅವರು ಭ್ರಷ್ಟರು, ಆದರೆ ಸ್ಟ್ರಾಂಗೇ ಇದ್ದಾರೆ. ಅವ್ರನ್ನ ಕಿತ್ತು ಹಾಕೋದು ದೊಡ್ಡ ಚಾಲೆಂಜ್ ಅನ್ನೋದನ್ನ ಖುದ್ದು ಅಣ್ಣಾಮಲೈ ಒಪ್ಕೊಳ್ತಾರೆ. ಜೊತೆಗೆ ಐಡಿಯಾಲಜಿಕಲಿ ಸ್ಟೇಬಲ್ ಇದ್ದಾರೆ ಉದಯನಿಧಿ. ಅಂದ್ರೆ ಅದನ್ನ ಎಷ್ಟು ಜನ ಒಪ್ತಾರೆ, ಎಷ್ಟು ಜನ ಒಪ್ಪಲ್ಲ, ಅದು ಬೇರೆ ವಿಚಾರ. ಆದರೆ ತಾತ ಕರುಣಾನಿಧಿ, ಆಮೇಲೆ ಅಪ್ಪ ಸ್ಟಾಲಿನ್, ಇವ್ರು ನೋಡಿದ್ರೆ ಅಪ್ಪ ಸ್ಟಾಲಿನ್ಗಿಂತಲೂ ಕರ್ಮಠವಾಗಿ ವರ್ತಿಸ್ತಾರೆ ಉದಯನಿಧಿ. ಇವರು ಕರುಣಾನಿಧಿ ಲೆವೆಲ್ಗೆ ಮಾತಾಡ್ತಾರೆ ಇವರು. ಯಾರು? ಉದಯನಿಧಿ. ಸ್ಟಾಲಿನ್ ಪರವಾಗಿಲ್ಲ ಒಂದು ಲೆವೆಲ್ಗೆ ಹಂಗೆ ನೋಡೋಕೆ ಹೋದ್ರೆ, ತೀರಾ ಆ ಥರದೆಲ್ಲ ಹೇಳಿಕೆಗಳು ಜಾಸ್ತಿ ಕೊಡಲ್ಲ ಅವರು. CM ಆದ್ಮೇಲಂತೂ ತೀರಾ ಆ ಥರದೆಲ್ಲ ಮಾಡೋಕೆ ಹೋಗ್ತಾ ಇಲ್ಲ ಅವರು. ಟೆಂಪಲ್ ವಿಸಿಟ್ ಎಲ್ಲ ಮಾಡೋಕೆ ಶುರು ಮಾಡಿದ್ದಾರೆ. ಆದರೆ ಉದಯನಿಧಿ ತಾತನನ್ನು ಮೀರಿಸೋ ರೀತಿಯಲ್ಲಿ ದ್ರವಿಡತೆ, ಪ್ರತ್ಯೇಕತೆ ಈ ಥರದೆಲ್ಲ ಮಾತಾಡೋಕೆ ಶುರು ಮಾಡಿದ್ದಾರೆ. ಆ ಮೂಲಕ ಆ ಕರ್ಮಠ ದ್ರವಿಡ ಮತಗಳೇನಿದ್ವು, ಕಟ್ಟರ್, ಅವುಗಳನ್ನ ಹೊರ ಹೋಗದಂತೆ ಮತ್ತೆ ಉಳಿಸಿಕೊಳ್ಳುವಲ್ಲಿ ಸಕ್ಸಸ್ ಕೂಡ ಕಾಣ್ತಿದ್ದಾರೆ ಉದಯನಿಧಿ. ಜೊತೆಗೆ DMK ತಮಿಳುನಾಡಿನಲ್ಲಿ ಇವತ್ತಿಗೂ ನಂಬರ್ 1 ಪೊಲಿಟಿಕಲ್ ಪವರ್. ಹಳ್ಳಿಯಿಂದ ರಾಜಧಾನಿವರೆಗೆ ಬಲಿಷ್ಠ ಸಂಘಟನೆಯನ್ನು ಹೊಂದಿದ್ದಾರೆ. ದೊಡ್ಡ ಕಾರ್ಯಕರ್ತರ ಪಡೆ ಇದೆ. ಎಐಎಡಿಎಂಕೆ ಕೂಡ ಅಷ್ಟೇ ಈಕ್ವಲಿ ಸ್ಟ್ರಾಂಗ್ ಇತ್ತು. ಜಾಸ್ತಿ ಟೈಮ್ ಎಐಎಡಿಎಂಕೆನೇ ರೂಲ್ ಮಾಡಿದೆ ನಿಜ. ಆದರೆ ಜಯಲಲಿತಾ ಅವರ ಸಾವಿನ ಬಳಿಕ ಅದು ವೀಕ್ ಆಗಿದೆ. ಪಳನಿಸ್ವಾಮಿ, ಪನ್ನೀರ್ಸೆಲ್ವಂ ಕುಸ್ತಿ ಆಡ್ತಿದ್ದಾರೆ. ಇವರಿಬ್ಬರಿಗೂ ಕೂಡ ಜಯಲಲಿತಾ ಲೆವೆಲ್ನ ವರ್ಚಸ್ಸಂತೂ ಇಲ್ಲ. ಅದರ ನಡುವೆ ಕುಸ್ತಿ ಆಡ್ಕೊಂಡು ಪಾರ್ಟಿಯನ್ನ ವೀಕ್ ಮಾಡಿ ಹಾಕಿದ್ದಾರೆ ಇವರು. ಹಾಗಾಗಿ ಸ್ಟಾಲಿನ್ ಎತ್ತರದ ಲೀಡರ್ ಆಗಿ ಎಮರ್ಜ್ ಆಗಿದ್ದಾರೆ ಇವರಿಬ್ಬರು ಕಂಪೇರ್ ಮಾಡಿದ್ರೆ. ನಿಮಗೆ ಗೊತ್ತಿರಲಿ, 2021 ಚುನಾವಣೆಯಲ್ಲಿ DMK ಒಂದೇ 45% ವೋಟ್ ಶೇರ್ ಪಡ್ಕೊಂಡು 159 ಸೀಟ್ ಗೆದ್ದಿತ್ತು. 234 ಸೀಟಲ್ಲಿ 159 ಸೀಟ್ ಅಂದರೆ ನೀವೇ ಯೋಚನೆ ಮಾಡಿ, ದೊಡ್ಡ ಗೆಲುವುದು. ಅಲ್ಲದೆ ಲೋಕಸಭಾ ಚುನಾವಣೆಯಲ್ಲೂ 46.97% ವೋಟ್ ಪಡ್ಕೊಂಡು 39 ಸೀಟ್ ಎಲ್ಲ ವಾಚಿ ಸ್ಟಾಲಿನ್ ಮತ್ತು ಅವರ ಟೀಮ್ ಗೆದ್ಕೊಂಡಿತ್ತು. ಸೊ ತಮಿಳು ಪಾಲಿಟಿಕ್ಸ್ನ ಪಾಲಿಗೆ ಇವತ್ತಿಗೂ DMK ದೊಡ್ಡ ಮರ. ಅಲ್ಲದೆ ಸ್ಟಾಲಿನ್ ವಿರುದ್ಧ ಆರ್ಥಿಕತೆಯ ಅಸ್ತ್ರವನ್ನು ಬಳಸೋಕ್ಕಾಗಲ್ಲ. ಇತ್ತೀಚೆಗೆ ಬಂದ ರಿಪೋರ್ಟ್ ಪ್ರಕಾರ ತಮಿಳುನಾಡು ದೇಶದಲ್ಲಿ ಅತ್ಯಂತ ವೇಗವಾಗಿ ಆರ್ಥಿಕ ಅಭಿವೃದ್ಧಿ ಸಾಧಿಸ್ತಿರೋ ರಾಜ್ಯ ಅಂತ ಕರೆಸ್ಕೊಳ್ತಾ ಇದೆ. ಸ್ಟಾಲಿನ್ ಪಾಲಿಸಿಗಳು ವಿಪರೀತ ಭ್ರಷ್ಟಾಚಾರದ ಆರೋಪದ ನಡುವೆ ಕೂಡ ತಮಿಳುನಾಡು ಓಡ್ತಿರೋ ವೇಗಕ್ಕೆ ಪೂರಕವಾಗಿದೆ ಅಂತ ಆ ಡೇಟಾ ಹೇಳುತ್ತೆ. ಕೇಂದ್ರ ಸರ್ಕಾರನೇ ಕೊಟ್ಟಿರೋ ಡೇಟಾ, ಫಾಸ್ಟೆಸ್ಟ್ ಗ್ರೋಯಿಂಗ್ ಸ್ಟೇಟ್ ಇನ್ ಟರ್ಮ್ಸ್ ಆಫ್ GDP ಅಂತ. ಇದೇ ಕಾರಣಕ್ಕೆ ಅಣ್ಣಾಮಲೈ ಭ್ರಷ್ಟಾಚಾರದ ವಿಚಾರವನ್ನು ಹೈಲೈಟ್ ಮಾಡ್ತಿದ್ದಾರೆ. ಭ್ರಷ್ಟಾಚಾರ ತುಂಬ ಜಾಸ್ತಿ ಇದೆ, ಫಂಕ್ಷನಲ್ ಕರಪ್ಷನ್ ಜಾಸ್ತಿ ಇದೆ ಅಂತ ಹೇಳಿ ಅಣ್ಣಾಮಲೈ ಹೇಳ್ತಾರೆ. ಸ್ಟಾಲಿನ್ ಸಚಿವರ ಮೇಲೆ ಭ್ರಷ್ಟಾಚಾರದ ಆರೋಪ, ವಂಶವಾದ, ಕಾನೂನು ಸುವ್ಯವಸ್ಥೆ ಸೇರಿದಂತೆ ಏನು DMK ಫೇಸ್ ಮಾಡ್ತಿರೋ ಟೀಕೆಗಳಿದೆ, ಅದನ್ನು ಹೈಲೈಟ್ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಣ್ಣಾಮಲೈ ಮತ್ತು ವಿಜಯ್. ಆದರೂ ಕೂಡ ಆಂಟಿ ಇನ್ಕಂಬನ್ಸಿ, ಆಡಳಿತ ವಿರೋಧಿ ಅಲೆ ಅನ್ನೋದು ಒಂದು ಪಕ್ಷಕ್ಕೆ, ಒಂದು ಫ್ಯಾಮಿಲಿಗೆ ಡೆಫಿನೆಟ್ಲಿ ನಿಧಾನಕ್ಕೆ ರೂಪುಗೊಳ್ಳುತ್ತಲ್ವಾ. ಎಷ್ಟು ಟೈಮಿಂದ ನೋಡ್ತಿದ್ದಾರೆ ಒಂದೇ ಫ್ಯಾಮಿಲಿ ಆಡಳಿತವನ್ನು. ಕರುಣಾನಿಧಿಯವರಾಯಿತು, ಸ್ಟಾಲಿನ್ ಆಯಿತು, ನೆಕ್ಸ್ಟ್ ಅವರ ಮಗಂಗೂ ಕೂಡ ದಶಕಗಳ ಕಾಲ ಸಪೋರ್ಟ್ ಮಾಡ್ತಾ ಕೂರ್ತಾರಾ ತಮಿಳುನಾಡಿನ ಜನ, ಅಥವಾ ಹೊಸ ಮುಖಗಳ ಕಡೆಗೆ ನಿಧಾನಕ್ಕೆ ನೋಡೋಕೆ ಶುರು ಮಾಡ್ತಾರೆ? ಯಾವಾಗಲಿದ್ರು ಕೂಡ 5 ವರ್ಷದಲ್ಲಿ 10 ವರ್ಷದಲ್ಲಿ ನೋಡೋಕೆ ಶುರು ಮಾಡ್ತಾರಾ? ಆ ನೋಡೋಕೆ ಶುರು ಮಾಡೋ ಸಾಧ್ಯತೆ ಜಾಸ್ತಿ. ಈ ವಿಜಯ್, ಅಣ್ಣಾಮಲೈ ಇವರೆಲ್ಲ ಗಟ್ಟಿಯಾಗಿ ನಿಂತ್ಕೊಳ್ಬೇಕಷ್ಟೇ ಅಲ್ಲಿವರೆಗೂ ಕೂಡ, ಇದೇ ರೀತಿ ಫೈಟ್ ಮಾಡ್ತಾ. ಅವಾಗ ಚಾನ್ಸಸ್ ಇರುತ್ತೆ ಇವ್ರಿಗೂ ಕೂಡ. ಇವ್ರ ರೀತಿ ಫೈಟ್ ಮಾಡಿ ನಿಂತ್ಕೊಂಡು ಉದಯನಿಧಿ ಬಂದಮೇಲೂ ಕೂಡ ನೆಕ್ಸ್ಟ್ ಸ್ಟಾಲಿನ್ ಆದಮೇಲೆ ಎಷ್ಟಪ್ಪ ಇವರಿಗೆ ಹಾಕ್ತೀರಾ ಅಥವಾ ಇವರಿಗೆ ಎಷ್ಟಪ್ಪ ಹಾಕೋದು ಅಂತ ಹೇಳಿ ಜನರೇ ಈ ಕಡೆ ತಿರುಗಿದಾಗ ಒಂದು ಆಪ್ಷನ್ ಆಗಿ ಇವ್ರು ರೆಡಿಯಾಗಿ ನಿಂತ್ಕೊಂಡ್ರೆ ಅಟ್ಲೀಸ್ಟ್ ಅರ್ಧದಷ್ಟಾದರೂ ವೋಟ್ಸನ್ನು ಈ ಕಡೆಗೆ ತರೋಕೆ ಇವರು ಸಫಲರಾದರು ಅಂತ ಹೇಳಿದ್ರೆ, DMKನಿಂದ ಹೊರಗೆ ತರುವಲ್ಲಿ ವಿಜಯ್, ಅಣ್ಣಾಮಲೈ ಸೇರಿಕೊಂಡು ಅರ್ಧ ತೆಗಿಲಿಕ್ಕೆ ಸಾಧ್ಯ ಆದರೂ ಕೂಡ ದೊಡ್ಡ ಬದಲಾವಣೆ ಕಾರಣ ಆಗುತ್ತೆ ತಮಿಳುನಾಡಿನಲ್ಲಿ. ಅದು ಲಾಂಗ್ ಲಾಸ್ಟಿಂಗ್ ಇಂಪ್ಯಾಕ್ಟ್ ಅನ್ನು ತಮಿಳುನಾಡಿನ ಫ್ಯೂಚರ್ ಮೇಲೆ ಉಂಟು ಮಾಡುತ್ತೆ. ತಮಿಳುನಾಡಿನ ಮುಂದಿನ ಪಾಲಿಟಿಕ್ಸ್ 3 ಶಕ್ತಿಗಳ ನಡುವೆ ಹರಿದು ಹಂಚೋಗುತ್ತೆ. ವಿಜಯ್, ಅಣ್ಣಾಮಲೈ ಮತ್ತು ಉದಯನಿಧಿ ಇವರು ತಮಿಳುನಾಡಿನ ಮುಂದಿನ ರಾಜಕಾರಣದ ದಿಕ್ಕನ್ನು ನಿರ್ಧಾರ ಮಾಡೋ ಶಕ್ತಿಗಳು ಆಗಬಹುದು. ಒಂದ್ ಕಡೆ ಕಟ್ಟರ್ ದ್ರವಿಡವಾದ, ಇನ್ನೊಂದ್ ಕಡೆ ಹಿಂದೂ ರಾಷ್ಟ್ರೀಯವಾದ, ಮತ್ತೊಂದ್ ಕಡೆ ನಾನು ಸೆಂಟರ್, ಎರಡನ್ನೂ ಫಾಲೋ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿರೋ ವಿಜಯರ ನ್ಯೂಟ್ರಲ್ ಐಡಿಯಾಲಜಿಯ ಪಾರ್ಟಿ. ಸೊ ಇಂತಹ ತ್ರಿಕೋನ ಸ್ಥಿತಿಯನ್ನು ತಮಿಳುನಾಡು ಮುಂದಿನ ದಿನಗಳಲ್ಲಿ ನೋಡುತ್ತಾ ಅನ್ನೋದಕ್ಕೆ ಎಲೆಕ್ಷನ್ ರಿಸಲ್ಟ್ ಬಂದಾಗ ಒಂದಷ್ಟು ಕ್ಲಾರಿಟಿ ಸಿಗುತ್ತೆ. ಅದೇ ಕಾರಣಕ್ಕೆ ಹೇಳ್ತಾ ಇರೋದು, ಈ ಬಾರಿಯ ತಮಿಳುನಾಡಿನ ಎಲೆಕ್ಷನ್ ಮತ್ತು ರಿಸಲ್ಟ್ ಇದೆಯಲ್ಲ, ಕೇವಲ ಮುಂದಿನ 5 ವರ್ಷವನ್ನು ಮಾತ್ರ ಡಿಸೈಡ್ ಮಾಡಲ್ಲ, ಮುಂದಿನ 16 ವರ್ಷಗಳ ತಮಿಳುನಾಡಿನ ಪೊಲಿಟಿಕಲ್ ಭವಿಷ್ಯ, ಆ ಮೂಲಕ ದಕ್ಷಿಣ ಭಾರತದ ರಾಜಕಾರಣದ ಭವಿಷ್ಯ
ಕೂಡ ಅಲ್ಲಿ ನಿರ್ಧಾರ ಆಗ್ಬೋದು, ಆ ರೀತಿ ಸಂಕೇತಗಳು ಸಿಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.